ಭೂಗೋಳದಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಭಾರತದ ಪ್ರಾಕೃತಿಕ ವಿಭಾಗಗಳು ಅಂದ್ರೆ ಪ್ರಾಕೃತಿಕವಾಗಿ ಅಂದ್ರೆ ಪ್ರಕೃತಿದತ್ತವಾಗಿ ಭಾರತವು ಯಾವ ಸ್ಥಿತಿಯನ್ನು ಹೊಂದಿದೆ ಅಂತ ಅನ್ನೋದು ನಮ್ಗೆ ಒಟ್ಟಾರೆ ಮಾಹಿತಿಯನ್ನು ಕೊಡ್ತೀವಿ. ಇಡೀ ಭಾರತ ನೋಡ್ರಿ, ನಿಮ್ಗೆಲ್ಲ ಮ್ಯಾಪ್ ಬಿಡಿಸಿದೆ ನಾನು. ಈ ರೀತಿಯ ಮ್ಯಾಪ್ ಅಲ್ಲಿ ವಿವಿಧ ಕಲರ್ ಎಲ್ಲ ಎತ್ತಿಲ್ಲದು, ಹೌದಾ? ಯಾಕಂದ್ರೆ ಆ ಭಾಗದ ವಿಶೇಷತೆ ಏನು, ಯಾಕಿದನ್ನು ನಾವು ಈ ತರ ಮಾಡಿದೀವಿ ಅಂತಂದ್ರೆ ಈ ಭೌಗೋಳಿಕವಾಗಿ ಭಾರತ ಬಹಳ ವಿಶಾಲವಾದಂತ ದೇಶ, ಹೌದಾ? ನೈಸರ್ಗಿಕ ಸಂಪತ್ತಿನಿಂದ, ಹೌದಾ, ಹಾಗೆ ವಿವಿಧ ರೀತಿಯ ಅಂಶಗಳಿಂದ ಏನಾಗಿದೆ ಅಂದ್ರೆ ಭಾರತ ಒಂದು ರೀತಿಯ ಒಂದು ಸ್ವರ್ಗದಂತಿದೆ. ನಮ್ಗೆ ಟೋಟಲಿ ಆಗಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಕೂಡ ನಾ ಇವತ್ತು ಹೇಳ್ತಾ ಹೋಗ್ತೀನಿ. ವಿಶೇಷವಾಗಿ ಭಾರತವು ಏಷ್ಯಾ ಖಂಡದ ಒಂದು ಉತ್ತರ ಭಾಗದಲ್ಲಿ ಬರ್ತದೆ. ಖಂಡದ ಅಂದ್ರೆ ಏಷ್ಯಾ ಖಂಡದ ಉತ್ತರ ಗೋಳಾರ್ಧದಲ್ಲಿ ಏನ್ ಮಾಡ್ತದೆ ಇದು ಭಾರತವು ಏನ್ ಮಾಡ್ತಾ ಕಂಡು ಬರ್ತಿದೆ. ಹಾಗಾಗಿ ಈ ಏಷ್ಯಾ ಅದರಲ್ಲಿ ದಕ್ಷಿಣ ಭಾರತದ ಒಂದು ಪರ್ಯಾಯ ದ್ವೀಪ ಅಂತ ಕರೀತಾರೆ ಭಾರತವನ್ನ ಏನಂತ ಕರೀತಾರೆ ಅಂದ್ರೆ ದಕ್ಷಿಣ ಏಷ್ಯಾದ ಪರ್ಯಾಯ ದ್ವೀಪ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಇವೆಲ್ಲ ಇಂಪಾರ್ಟೆಂಟ್ಸ್, ಹೌದಾ? ನಾವು ಪರ್ಯಾಯ ದ್ವೀಪ ಅಂತ ಯಾಕಂದ್ರೆ ಸಂಪೂರ್ಣವಾಗಿ ದಕ್ಷಿಣದಲ್ಲೆಲ್ಲ ಸಮುದ್ರಗಳನ್ನ ಆವರಿಸಿಕೊಂಡಿರ್ತಕ್ಕಂಥ ದೇಶ. ನಾ ಹೇಳಿದೀನಿ ಭಾರತ ಒಂದು ಪರ್ಯಾಯ ದ್ವೀಪ. ಯಾಕಂದ್ರೆ ಯಾಕೆ ಪರ್ಯಾಯ ದ್ವೀಪ ಅಂತ ಅನ್ನೋದಕ್ಕೂ ಕೂಡ ಮಾಹಿತಿಯನ್ನು ನಾನು ನೀಡ್ತೀನಿ. ಹಾಗಾದ್ರೆ ಭಾರತವು ಜಗತ್ತಿನಲ್ಲಿ 7ನೇ ಅತಿ ದೊಡ್ಡ ದೇಶವಾಗಿದೆ. ಭಾರತವು ಜಗತ್ತಿನಲ್ಲಿ ಎಷ್ಟನೇ ದೊಡ್ಡ ದೇಶನೇ? 7ನೇ ದೊಡ್ಡ ದೇಶ. ಹಾಗಾದ್ರೆ ಜಗತ್ತಿನ ಮೊದಲ ದೊಡ್ಡ ದೇಶ ಯಾವುದೇ? ರಷ್ಯಾ. ಜಗತ್ತಿನಲ್ಲೇ ಮೊದಲ ಅತಿ ದೊಡ್ಡ ದೇಶ ಯಾವಂದ್ರೆ ರಷ್ಯಾ ಅಂತ ಕರಿತೀವಿ ನಾವು. ಹಾಗಾಗಿ ಭಾರತದ ಒಟ್ಟು ಭೂ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 32,87,261 ದಶಲಕ್ಷ ಚದರ ಕಿಲೋಮೀಟರ್. ದಶಲಕ್ಷ ಚದರ ಕಿಲೋಮೀಟರ್ ಏನ್ ಮಾಡಿದೆ ಭಾರತ ಹೊಂದಿದೆ. ಹಾಗಾಗಿ ನಾವು ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದಾಗ ಕೂಡ ನಾವು ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದೇವೆ. ಜನಸಂಖ್ಯೆಯ ದೃಷ್ಟಿಯಿಂದ ಭಾರತದಲ್ಲಿ ನಾವು ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ 142 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತ ದೇಶ ಭಾರತವಾಗಿದೆ. ಹಾಗಾಗಿ ಭಾರತವು ಕಾಶ್ಮೀರದಿಂದ ನೋಡಿ ಇಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ, ತಮಿಳುನಾಡಿನ ಕನ್ಯಾಕುಮಾರಿ, ಯಾವುದೇ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಏನಾಗಿದೆ ಅಂತಂದ್ರೆ ಭೂಮಿ ವಿಸ್ತಾರಗೊಂಡಿದೆ. ಇನ್ನ ಪೂರ್ವದಿಂದ ಪಶ್ಚಿಮದವರೆಗೆ ನೋಡ್ರಿ, ಇಲ್ಲಿ ಪಶ್ಚಿಮದ ಗುಜರಾತ್ನ ಕಚ್ಚಿನಿಂದ ಹಿಡಿದು ಅರುಣಾಚಲ ಪ್ರದೇಶದ ಕಿತುಬಿ ಅಂತ ಒಂದು ಊರು ಬರ್ತದೆ. ಕಿತುಬಿ, ಹೌದಾ? ಈ ಕಿತುಬಿ ಅನ್ನೋ ಊರು ತನಕ ಕೂಡ ಭಾರತದ ವಿಸ್ತೀರ್ಣದಲ್ಲಿ ಬಹಳ ಭೂ ವಿಸ್ತೀರ್ಣ ಇಷ್ಟು ಒಳಗೊಂಡಿದೆ ಅಂತ ಹೇಳ್ಬೋದು. ನಾವು ಇಲ್ಲಿವರೆಗೆ ಹಬ್ಬಿದೆ ಅಂತ ಹೇಳ್ಬೋದು, ಹರಡಿದೆ ಅಂತ ಹೇಳ್ಬೋದು. ನೀವೆಲ್ಲ ತಿಳ್ಕೋಬೇಕು. ಏನು ವಿಶೇಷವಾಗಿ ಕಾಶ್ಮೀರ ಸಂಪೂರ್ಣವಾಗಿ ಉತ್ತರ ಭಾಗದಲ್ಲಿದೆ, ಹೌದಾ? ದಕ್ಷಿಣ ಭಾಗದಲ್ಲಿ ಕನ್ಯಾಕುಮಾರಿ. ಇದಾದ ನಂತರದಲ್ಲಿ ನಮ್ಗೆ ಇನ್ನೂ ಮಾಹಿತಿ ಗೊತ್ತಾಗಬೇಕು ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಒಂದು ಕರ್ಕಾಟಕ ಸಂಕ್ರಾಂತಿ ಇರುತ್ತಾರೆ. ದೇಶದ ಈ ಭಾಗದಲ್ಲಿ ನೋಡ್ರಿ, ದೇಶದ ಒಟ್ಟು 8 ರಾಜ್ಯಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತಗಳು ಆದೋಗ್ಯಾವ. ಕರ್ನಾಟಕದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಒಟ್ಟು ಎಷ್ಟು ರಾಜ್ಯಗಳ ಮೇಲೆ ಆಗೋಗಿದ್ರೆ 8 ರಾಜ್ಯಗಳ ಮೇಲೆ ಏನಾಗಿದೆ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗೈತಿ. ಇದನ್ನ ತಿಳ್ಕೊಳ್ಳೇಬೇಕು, ಇಂಪಾರ್ಟೆಂಟ್. ಏನ್ ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದ್ರೆ? ನಮ್ಗೆಲ್ಲ ಗೋಲ್ ಅಥವಾ ಗ್ಲೋಬ್ ಬಗ್ಗೆ ಮಾಹಿತಿ, ಗೋಳದ ಬಗ್ಗೆ ಮಾಹಿತಿ ಕೊಡಬೇಕಾದಾಗ ನಿಮ್ ಕ್ಲಾಸ್ ಮಾಡೀನಿ. ಗ್ಲೋಬ್ ಬಗ್ಗೆ ನಮ್ಗೆ ಅಂದ್ರೆ ಗ್ಲೋಬ್ ಏನಾದ್ರು ತಿಳಿಸ್ಕೊಡ್ತಾರೆ, ಒಂದು ನಿರ್ದಿಷ್ಟ ಸ್ಥಳದ ಬಗ್ಗೆ, ಆಮೇಲೆ ಒಂದು ನಿರ್ದಿಷ್ಟವಾದ ಜಾಗದ ಬಗ್ಗೆ ಮಾಹಿತಿಯನ್ನು ನೀಡುವಂತ ಅಥವಾ ಖಂಡಗಳ ಬಗ್ಗೆ ತಿಳ್ಕೋಬೇಕಾದಾಗ ಅಥವಾ ಭೌಗೋಳಿಕ ವಿಷಯಗಳನ್ನು ತಿಳ್ಕೊಳ್ಬೇಕಾದಾಗ ನಮಗೆಲ್ಲ ಗ್ಲೋಬ್ ಸಹಾಯ ಮಾಡ್ತೈತೆ. ಹಾಗಾಗಿ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಾಗಿದೆ ಅಂದ್ರೆ ಈ ಗ್ಲೋಬ್ ಮೇಲೆ ನೋಡ್ಬೋದು. ಗ್ಲೋಬ್ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಹೌದಾ, ಇದು ವಿವಿಧ ವೃತ್ತಗಳು ನಾವು ನೋಡ್ತೀವಿ. ಹಾಗಾದ್ರೆ ಭಾರತದ ನೆರೆಯ ದೇಶಗಳು ಅಂತ ಬಂದಾಗ ನೀವು ಭಾರತದ ನೆರೆ ದೇಶಗಳಾದವರಿಲ್ಲಿ ಭಾರತದ ನೆರೆಯ ದೇಶಗಳು ಅಂದ್ರೆ ಪಕ್ಕದ ದೇಶಗಳು, ಭಾರತದ ಭೂಗಡಿಯನ್ನು ಹೊಂದಿರುವ ದೇಶಗಳು. ವಿಶೇಷವಾಗಿ ಇಲ್ಲಿ ಬಾಂಗ್ಲಾದೇಶ ಬರ್ತದೆ. ಈ ಬಾಂಗ್ಲಾದೇಶ 4090 ಕಿಲೋಮೀಟರ್ ಏನಾಗಿದೆ ಅಂದ್ರೆ ಭಾರತದ ಗಡಿಯನ್ನು ಹೊಂದಿಕೊಂಡಿದೆ. 2ನೇ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಚೀನಾ ಸುಮಾರು 3488 ಕಿಲೋಮೀಟರ್. ಎಷ್ಟೇ? 3488 ಕಿಲೋಮೀಟರ್ ವರೆಗೂ ಕೂಡ ಏನಾಗಿದೆ ಅಂದ್ರೆ ಚೀನಾ ದೇಶ ತನ್ನ ಗಡಿಯನ್ನ ಹೊಂದಿಕೊಂಡಿದೆ ಭಾರತದ ಜೊತೆಗೆ. ನೆಕ್ಸ್ಟ್ 3ನೇ ಸ್ಥಾನದಲ್ಲಿ ಪಾಕಿಸ್ತಾನ 3323 ಕಿಲೋಮೀಟರ್. 3323 ಕಿಲೋಮೀಟರ್ ಏನಾಗಿದೆ ಅಂದ್ರೆ ಪಾಕಿಸ್ತಾನ ನಮ್ಮ ಶತ್ರು ದೇಶ ಅಂತ ಹೇಳ್ತೀವಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಓಸು ಅವರೇ, ಉಂಡು ಮನೆಗೆ ಕನ್ನ ಬಗೆಯವರೇ ಓಸು ದೇಶಗಳು ಎಲ್ಲ. ಅದರಲ್ಲಿ ಪಾಕಿಸ್ತಾನ, ಹೌದಾ,
ಒಟ್ಟು 3323 ಕಿಲೋಮೀಟರ್ ಅನ್ನ ಈ ದೇಶ ಒಳಗೊಂಡಿದೆ. ನಂತರದಲ್ಲಿ ನಮ್ಗೆ ಗೊತ್ತಾಗಬೇಕಂತಂದ್ರೆ ನೇಪಾಳ ಬರುತ್ತೆ. ನೇಪಾಳ ಎಷ್ಟು ಕಿಲೋಮೀಟರ್ ಅಂದ್ರೆ 1751 ಕಿಲೋಮೀಟರ್. ಹೌದಾ, 1751 ಕಿಲೋಮೀಟರ್ ಅನ್ನ ನೇಪಾಳ ದೇಶ ಭಾರತದ ಗಡಿ ಇಲ್ಲಿ ನೋಡ್ರಿ ನೇಪಾಳ. ಓಕೆನಾ. ನೆಕ್ಸ್ಟ್ ಮಯನ್ಮಾರ್ ಎಷ್ಟಿದೆ? ಮಯನ್ಮಾರ್ ಇಲ್ಲಿ ಬರ್ತದೆ. ಮಯನ್ಮಾರ್ ಇಲ್ಲಿ ಬರ್ತದ. ಈ ಭಾಗದಲ್ಲಿ ಸಂಪೂರ್ಣವಾಗಿ ಇದು ಕೂಡ ಒಂದು ಪಕ್ಕದ ನೆರೆ ದೇಶದ ಪಕ್ಕ. ಇದು 1643 ಕಿಲೋಮೀಟರ್ ಹೊಂದಿದೆ. 1643 ಕಿಲೋಮೀಟರ್ ಅನ್ನ ಭಾರತದ ಗಡಿಯನ್ನು ಹೊಂದಿಕೊಂಡಿರುವ ದೇಶಗಳು. ಅದ್ರ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಭೂತಾನ್. ಇಲ್ಲಿಂದ ನೋಡ್ರಿ, ಇದು ಭೂತಾನ್ ಇದೇ ಭಾಗ. 699 ಕಿಲೋಮೀಟರ್ ಅನ್ನ ಹೊಂದಿದೆ. ಭೂತಾನ್ ಎಷ್ಟು ಕಿಲೋಮೀಟರ್ ಹೊಂದಿದೆ? 699 ಕಿಲೋಮೀಟರ್ ಹೊಂದಿದೆ. ಹಾಗಾಗಿ ಇವೆಲ್ಲ ಮಾಹಿತಿ ತಿಳ್ಕೋ. ಅದ್ರ ಜೊತೆಗೆ ಅತಿ ಕಡಿಮೆ ಭಾರತದೊಂದಿಗೆ ಅತಿ ಕಡಿಮೆ ಭೂಗಡಿಯನ್ನ ಹೊಂದಿರುವ ದೇಶ ಯಾವ್ದಪ್ಪ ಅಂದ್ರೆ ಅಫ್ಘಾನಿಸ್ತಾನ. ಯಾವ್ದೇ? ಭಾರತದ ಅತಿ ಕಡಿಮೆ ನೋಡ್ರಿ 106 ಕಿಲೋಮೀಟರ್ ಏನಾಗಿದೆ ಅಂದ್ರೆ ಭಾರತದ ಗಡಿಯನ್ನು ಹೊಂದಿಕೊಂಡಿದೆ ಇದು. ಹೌದಾ? ಹಾಗಾದ್ರೆ ಭಾರತದ ಭೂಗಡಿಯನ್ನು ಹೆಚ್ಚು ಹೊಂದಿರುವ ದೇಶ ಯಾವುದು? ಭಾರತದ ಭೂಗಡಿಯನ್ನು ಹೆಚ್ಚು ಹೊಂದಿರುವ ದೇಶ ಯಾವುದು? ಬಾಂಗ್ಲಾದೇಶ 4090 ಕಿಲೋಮೀಟರ್. ಎರಡನೇ ಸ್ಥಾನದಲ್ಲಿ ಚೀನಾ, ಮೂರನೇ ಸ್ಥಾನದಲ್ಲಿ ಪಾಕಿಸ್ತಾನ, ನಾಲ್ಕನೇ ಸ್ಥಾನದಲ್ಲಿ ನೇಪಾಳ, ಐದನೇ ಸ್ಥಾನದಲ್ಲಿ ಮಯನ್ಮಾರ್. ಹೌದಾ? ಆರನೇ ಸ್ಥಾನದಲ್ಲಿ ಇದು ಭೂತಾನ್, ಏಳನೇ ಸ್ಥಾನದಲ್ಲಿ ಅಫ್ಘಾನಿಸ್ತಾನ್. ಇಷ್ಟು ಭಾರತದ ಗಡಿಯನ್ನು ಹೊಂದಿರುವ ದೇಶಗಳು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಹಾಗಾಗಿ ಭಾರತ ಒಂದು ಪರ್ಯಾಯ ದ್ವೀಪ. ಏಕೆ ಸರ್ ಭಾರತ ಒಂದು ಪರ್ಯಾಯ ದ್ವೀಪ? ಯಾಕಂದ್ರೆ ಈ ಮೂರು ಕಡೆ ನೋಡಿದಾರ ಸಮುದ್ರ, ಸಂಪೂರ್ಣವಾಗಿ ಸಮುದ್ರ ಇದು. ಭಾರತವು ಸಂಪೂರ್ಣವಾಗಿ ಮೂರು ಕಡೆ ನೀರಿನಿಂದ ಕೂಡಿದ್ದು, ಒಂದು ಕಡೆ ಮಾತ್ರ ಭೂಮಿಯನ್ನು ಹೊಂದಿದೆ. ಈ ಭಾಗದಲ್ಲಿ ಎಷ್ಟಿದೆ? ಇದೆಲ್ಲ ಹಿಮಾಲಯ ಪರ್ವತ ಶ್ರೇಣಿಗಳಿವು. ಭಾರತಕ್ಕೆ ಅತ್ಯಂತ ಹೆಚ್ಚಿನ ಗೋಡೆ ಆಕಾರದಲ್ಲಿ ನಿಂತು ಕೆಲಸ ಮಾಡ್ತಾ ಇದೆ. ಇದು ಸಂಪೂರ್ಣವಾಗಿ ಹಿಮಾಲಯ ಪರ್ವತ ಶ್ರೇಣಿಗಳು. ಇವೆಲ್ಲ ಇಲ್ಲೆಲ್ಲ ಏನ್ ಗ್ರೀನ್ ಇದೆಲ್ಲ ಇದು ಹಿಮಾಲಯ ಪರ್ವತ ಶ್ರೇಣಿಗಳು. ನಾನು ಹಿಮಾಲಯ ಪರ್ವತ ಅಂತ ಬರ್ಸೋ ಟೈಮ್ನಾಗ ನಿಮ್ಗೆ ಸಂಪೂರ್ಣವಾಗಿ ಈ ಚಿತ್ರವನ್ನು ನಿಮ್ಗೆ ಹಾಕಿ ನಾ ಏನ್ ಮಾಡ್ತೀನಿ, ಇದು ಹಿಮಾಲಯ ಪರ್ವತ ಶ್ರೇಣಿ ಸಂಪೂರ್ಣವಾಗಿದೆ. ಹೌದಾ? ಹಾಗಾಗಿ ಈ ಮ್ಯಾಟರ್ ಅನ್ನು ತಿಳ್ಕೊಬೇಕು ನೀವು. ಇಲ್ಲಿ ಒಂದೇ ಕಡೆ ಭೂಮಿ ಇದೆ, ಮೂರು ಕಡೆ ನೀರಿನಿಂದ ಇರ್ತಂದ್ರೆ ಏನಂತ ಕರಿತೀವಿ ನಾವು ಇದನ್ನ? ಒಂದು ಕಡೆ ಭೂಮಿ ಇದ್ದು ಮೂರು ಕಡೆ ನೀರಿದ್ರೆ ಪರ್ಯಾಯ ದ್ವೀಪ. ನಾಲ್ಕು ಕಡೆ ನೀರಿದ್ರೆ ಏನಂತ ಕರಿತೀವಿ? ನಾಲ್ಕು ಕಡೆ ನೀರಿತ್ತಂದ್ರೆ ದ್ವೀಪರೇ. ನಾಲ್ಕು ಕಡೆ ನೀರಿತ್ತಂದ್ರೆ ಏನಂತ ಕರಿಬೇಕು? ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಮಾತ್ರ ಭೂಮಿ ಇದ್ರೆ ಏನಂತ ಕರಿತೀವಿ? ದ್ವೀಪ. ಮೂರು ಕಡೆ ನೀರಿನಿಂದ ಕೂಡಿದ್ರೆ ಅದು ಪರ್ಯಾಯ ದ್ವೀಪ. ನಾಲ್ಕು ಕಡೆ ನೀರಿನಿಂದ ಕೂಡಿದ್ರೆ ದ್ವೀಪ. ಎಣ್ಣೆ ಹಚ್ತಿರಲ್ಲ ನೀವು ಮನೆಗ, ಮತ್ತೆ ಅದೆಲ್ಲ ನಿಮ್ಗೆಲ್ಲ ತಲೆ ಇರ್ಬೇಕು. ಮಧ್ಯದಲ್ಲಿ ಭೂಮಿ ಇತ್ತು, ಸುತ್ತಲೂ ನೀರಿತ್ತಂದ್ರೆ ಅದು ದ್ವೀಪ ಅಂತ ಕರಿತೀವಿ ನಾವು. ಹೌದಾ? ನಮ್ಮ ಮನೇಲಿ ಎಣ್ಣೆ ಬತ್ತ ಹಚ್ತೀವಿಲ್ಲ ನಾವು, ಅದ ಹೆಂಗಿರುತ್ತ? ಸುತ್ತಲೂ ಎಣ್ಣೆ ಇರುತ್ತಾ, ನಡಕ್ ಮಾತ್ರ ಏನಿರುತ್ತ? ದ್ವೀಪದ ಸ್ವಲ್ಪ ಜಾಗ ಇರ್ತಿಲ್ಲ. ಅದೇ ಸೇಮ್ ಇದಕ್ಕ ದ್ವೀಪ ಅಂದ್ರೆ ಸುತ್ತಲೂ ನೀರಿದ್ದು ನಡುವೆ ಭೂಮಿ ಇದ್ದಾಗ ಅದನ್ನ ದ್ವೀಪ ಅಂತ ಕರಿತೀವಿ. ಮೂರು ಕಡೆ ನೀರಿದ್ದು ಒಂದು ಕಡೆ ಮಾತ್ರ ಭೂಮಿ ಇದ್ರೆ ಅದನ್ನ ಏನಂತ ಕರಿತೀವಿ? ಪರ್ಯಾಯ ದ್ವೀಪ ಅಂತ ಕರಿತೀವಿ. ಅದೆಲ್ಲ ನೆನಪಿರಬೇಕು ನಮ್ಗ. ಹೌದಾ? ಜೊತೆಗೆ ನಮ್ಗೆ ಯಾವ್ಯಾವ ಸಮುದ್ರ ಇದೆ ಅಂತಂದ್ರೆ ದಕ್ಷಿಣದಲ್ಲಿ ನಮ್ಗೆ ಯಾವ್ದು ಕಂಡು ಬರ್ತ್ರಿ? ಪೂರ್ವದಲ್ಲಿ ಯಾವ್ದು ಕಂಡು ಬರ್ತ್ರಿ? ಪಶ್ಚಿಮದಲ್ಲಿ ಯಾವ್ದು ಕಂಡು ಬರ್ತ್ರಿ? ಅರಬ್ಬಿ ಸಮುದ್ರ. ಜೊತೆಗೆ ಇಲ್ಲಿ ಲಕ್ಷದ್ವೀಪಗಳು ಕಂಡು ಬರ್ತವ್ರಿ. ಮತ್ತೆ ಅಂಡಮಾನ್ ಮತ್ತು ನಿಕೋಬಾರ್. ಭಾರತದಿಂದ ಸುಮಾರು ಕಿಲೋಮೀಟರ್ ಇದ್ರೂ ಕೂಡ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕೂಡ ನಮಗೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ದ್ವೀಪಗಳು ಇವೆಲ್ಲ. ಸರ್ ಇಲ್ಲಿ ಕೆಳಗಡೆ ಏನೋ ಒಂದು ಇದೆಯಲ್ಲ ಸರ್ ಗಂಟೆ ಆಕಾರದಲ್ಲಿ ಅಂತ ಕೇಳ್ಬೋದು. ಎಸ್, ಶ್ರೀಲಂಕಾ. ಇದು ನಮ್ಮ ಪಕ್ಕದ ದೇಶ ಮತ್ತು ಅತಿ ಹೆಚ್ಚು ಬೌದ್ಧರನ್ನ ಹೊಂದಿರತಕ್ಕಂಥ. ಭಾರತದಲ್ಲಿ ಬೌದ್ಧ ಧರ್ಮ ಸ್ಥಾಪನೆ ಐತ್ರಿ, ಆದ್ರೆ ಭಾರತದಲ್ಲಿ ಬೌದ್ಧರ ಸಂಖ್ಯೆ ಕಡಿಮೆ. ಆದ್ರೆ ಪಕ್ಕದ ಈ ದೇಶಗಳಲ್ಲಿ ಅತಿ ಹೆಚ್ಚು ಬೌದ್ಧರು. ಅಂದ್ರೆ ಶ್ರೀಲಂಕಾ ನಿಮ್ಗೆಲ್ಲ ಗೊತ್ತಲ್ಲ, ರಾವಣ. ಹೌದಾ? ಅದು ದೊಡ್ಡ ಆಸ್ಥಾನ ಅದು. ಹೀಗಾಗಿ ಶ್ರೀಲಂಕಾ ಭಾರತವನ್ನು ಬೇರ್ಪಡಿಸಿ, ಈ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಯಾವ ಜಲಸಂಧಿ ಐತ್ರಿ? ಪಾಕ್ ಜಲಸಂಧಿ ಐತ್ರಿ. ಯಾವ ಸಂಧಿ? ಪಾಕ್ ಜಲಸಂಧಿ ಐತ್ರಿ. ಈ ಪಾಕ್ ಜಲಸಂಧಿಯಿಂದಾಗಿ
ಶ್ರೀಲಂಕಾ ಮತ್ತು ಭಾರತ ಎರಡು ಏನಾಗ್ಯದ ಬಿಡಿಸ್ಯಾವ, ಹೌದಾ? ಹಾಗಾಗಿ ಇವನ್ನೆಲ್ಲ ನೀವು ತಿಳ್ಕೊಳ್ಳೇಬೇಕು. ನಾವು ಕೇವಲ ಓದು ಒಂದು ವರ್ಷದ ಓದು ಆಗ್ಬಾರ್ದು, ಒಂದು ವರ್ಷದ ಓದು ಆಗ್ಬಾರ್ದು. ಇದು ನಮ್ದು ನಿರಂತರವಾಗಿ ಓದ್ತಾ ಇದ್ರೆ ಈ ಮ್ಯಾಪ್ ನಮಗೆ ಕಣ್ಣು ಮುಂದೆ ಬರ್ಬೇಕು. ಅದಕ್ಕೆ ನಾವು ಹೇಳೋದು ಯಾವಾಗಲೂ ನಮ್ಮ ಕೆಲಸವನ್ನು ನೀಟಾಗಿ ಮಾಡ್ಬೇಕು, ಹೌದಾ? ನೋಡ್ರಿ ಇವೆಲ್ಲ ಅರುಣಾಚಲದ ಕಿತುಬಿ, ಇಲ್ಲಿ ಬರುತ್ತೆ ಅರುಣಾಚಲ ಪ್ರದೇಶದ ಕಿತುಬಿ ಅಂತ. ಇವೆಲ್ಲವೂ ಸಪ್ತ ಸಹೋದರಿ ರಾಜ್ಯಗಳು ಅಂತ ಬರ್ತವೆ. 7 ರಾಜ್ಯಗಳಾದವು ಇಲ್ಲಿ. ಇದಕ್ಕೆ ಈ ಭಾಗದಲ್ಲಿ ಸಪ್ತ ಸಹೋದರಿ ರಾಜ್ಯಗಳು ಅಂತ ಕರಿತೀವಿ, ಹೌದಾ? ಹಾಗಾಗಿ ನಮ್ಗೆ ಇಷ್ಟು ಮಾಹಿತಿ. ವಿಶೇಷವಾಗಿ ಭಾರತವು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ, ಹೌದಾ? ಅದ್ರ ಜೊತೆಗೆ ಒಂದು ದೇಶದ ರಾಜಧಾನಿ ಅಂದ್ರೆ ದೆಹಲಿಯನ್ನು ಕೂಡ ಒಳಗೊಂಡಿದೆ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆದಂತ ಮಾಹಿತಿ. ನೀವು ನೆಕ್ಸ್ಟ್ ತರಗತಿಯಲ್ಲಿ